ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲರೂ ಆರಾಮದೀರಿ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಆರಾಮದೀನಿ ನೋಡ್ರಿ. ಈ ವಿಡಿಯೋ ಈ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಹ್ಯಾಪಿ ನ್ಯೂಸ್. ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಗೊತ್ತೈತಿ, ಸ್ಪೇಸ್ ಒಳಗೆ ಇಷ್ಟು ದಿನ ಪ್ರಾಬ್ಲಮಿಂದ ಅಲ್ಲಿ ಉಳ್ಕೊಳಕ್ಕೆ ಬೇಕಾಯ್ತು. ಅವರು ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವೆಲ್ಮೋರ್ ಅವರು ಸುರಕ್ಷಿತವಾಗಿ ಇವತ್ತು ಬಂದು ಲ್ಯಾಂಡ್ ಆಗ್ಯಾರ ಭೂಮಿಗೆ. ನನಗಂತೂ ಅವ್ರು ಲ್ಯಾಂಡ್ ಆಗಿದ್ದ ಅದು ಸೀನ್ ಮತ್ತು ಫ್ಲೋರಿಡಾ ನದಿ ಒಳಗೆ ಇಳಿದಿರೋದು ಎಲ್ಲ ಲೈವ್ ನಾಸಾದವರು ತೋರ್ಸಾರಲ್ರಿ. ಎಷ್ಟು ಮಸ್ತಾಗ ಸೇಮ್ ಇಂಗ್ಲೀಷ್ ಮೂವಿ ನೋಡಾತೀನೇನೋ ಅನ್ನೋ ಫೀಲ್ ಬಂತಿವತ್ತ. ಮತ್ತು ಸುನೀತಾ ವಿಲಿಯಮ್ಸ್ ಅವ್ರ ಏಜು 59 ಅಂತ. 59 ಏಜ್ ಒಳಗೆ 9 ಮಂತ್ಸ್ ಸ್ಪೇಸ್ ಒಳಗೆ ಇರೋದಂತೂ ಸಾಮಾನ್ಯ ಮಾತಲ್ಲ. ಅವರಿಗೆ ಹ್ಯಾಟ್ಸ್ ಆಫ್. ಈವನ್ ಆ ಏಜ್ ಒಳಗೆ ಸ್ಟ್ರಾಂಗ್ ಬಾಡಿ, ಸ್ಟ್ರಾಂಗ್ ಮೈಂಡ್, ಪಾಸಿಟಿವಿಟಿ ಇಟ್ಕೊಂಡು ಅಲ್ಲಿ ವರ್ಕ್ ಮಾಡಕತ್ತಾರ ಅಂದ್ರೆ ಅವ್ರು ಎಷ್ಟು ಪ್ಯಾಷನೇಟ್ ಅದಾರ ಅವರು ಸ್ಪೇಸ್ ಬಗ್ಗೆ ಅನ್ನೋದು ಗೊತ್ತಾಗುತ್ತೆ. ಯಂಗ್ ಯೂತ್ಸಿಗೆಲ್ಲ ಅವ್ರು ರಿಯಲಿ ಇನ್ಸ್ಪೈರ್. ಇವತ್ತಿನ ವ್ಲಾಗ್ ಅನ್ನೋಕ್ಕಿಂತ ಇವತ್ತಿನ ವಿಡಿಯೋ ಎದ್ರ ಬಗ್ಗೆ ಐತಂತಂದ್ರೆ, ಹಿಂಗೆ ಯಾಕೆ ಹೇಳ್ತೀನಿ ಅಂದರೆ, ಇದು ಆ್ಯಕ್ಚುಲಿ ಇದು ಮೈಕ್ ಐತೆ ನೋಡ್ರಿ. ನನಗೆ ಅದು ಸಿಕ್ಸ್ಕೊಳಕ್ಕೆ ಅಷ್ಟು ಕಂಫರ್ಟೇಬಲ್ ಝೋನ್ ಒಳಗೆ ನಾನಿಲ್ಲ. ಸೊ ಹಂಗೆ ಹಿಡ್ಕೊಂಡು ಮಾತಾಡಕತ್ತೀನಿ, ನಿಮಗೆ ಕ್ಲಿಯರಾಗಿ ಕೇಳಿ ಅಂಥೇಳಿ. ನೋಡ್ರಿ, ಇಂಗ್ಲೀಷ್ ಫ್ಲುಯೆನ್ಸಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅನ್ನೋದು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತತಿ ಎಲ್ಲ ಫೀಲ್ಡ್ ಒಳಗೂ, ಎಲ್ಲ ಕ್ಷೇತ್ರದೊಳಗೂ ಕೂಡ. ನಮಗೆ ಇಂಗ್ಲೀಷ್ ಬರಂಗಿಲ್ಲ ಅಂತಲ್ಲ, ನಮಗೆ ಇಂಗ್ಲೀಷ್ ಓದಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ. ಈವನ್ ಬೇರೆದವ್ರು ಮಾತಾಡಿದ್ರು ನಮ್ಗೆ ಅರ್ಥ ಆಗುತ್ತೆ, ನಾವು ಕೂಡ ಮಾತಾಡ್ತೇವೆ. ಆದರೆ ಏನು ಮಾಡ್ತೇವೆ, ಫ್ಲುಯೆನ್ಸಿ ಇರೋಂಗಿಲ್ಲ, ವೊಕ್ಯಾಬ್ಯುಲರಿ ಒಳಗೆ ಸ್ವಲ್ಪ ಪುವರ್ ಇರ್ತೀವಿ. ಅದನ್ನು ಹೆಂಗೆ ನೀವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ಹೇಳಕ್ಕೆ ಈ ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಯಾರಾದರೂ ನೀವು ಇಂಟ್ರೆಸ್ಟ್ ಇರೋರು, ಇಂಗ್ಲೀಷ್ ನಾನು ಇಂಪ್ರೂವ್ ಮಾಡ್ಕೋಬೇಕು, ಮಾತಾಡೋಕೆ ನನಗೂ ಕೂಡ ಫ್ಲುಯೆನ್ಸಿಯಾಗಿ ಚೆಂದಾಗ ನಾನು ಕೂಡ ಮಾತಾಡಬೇಕು ಅನ್ನೋರು ಈ ಆ್ಯಪ್ಗಳನ್ನು ನೀವು ಬಳಸ್ಕೊಂಡು ನೀವು ಕೂಡ ಕಲಿಬೋದು ಅನ್ನೋಕೆ ನಾನು ಇದನ್ನು ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಫಸ್ಟ್ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನಂತೂ ಆಲ್ಮೋಸ್ಟ್ ಎಲ್ಲವೂ ಯೂಸ್ ಮಾಡೀನಿ ರೀ, ಎಲ್ಲ ಆ್ಯಪ್ಗಳನ್ನು. ಸೊ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಸಲುವಾಗಿ ಈ ವಿಡಿಯೋ ಮಾಡತ್ತೀನಿ. ಮೊದಲೇದಾಗಿ ಇಂಗ್ಲೀಷ್ ಕಾನ್ವರ್ಸೇಷನ್ ಅಂಥೇಳಿ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಅದನ್ನು ನಾನು ತೋರಿಸ್ತೀನಿ ನಿಮ್ಗೆ. ಆ ಆ್ಯಪ್ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಮಾಡಬೇಕು. ಈ ಆ್ಯಪ್ ಮಾತ್ರ ಭಾರಿ ಚಲೋ ಐತಿ, ಇಂಗ್ಲೀಷ್ ಕಾನ್ವರ್ಸೇಷನ್ ಅಂಥೇಳಿ. ನಾನು ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಅದು ಹೆಂಗೆ ಓಪನ್ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದೆಲ್ಲ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಗೈಸ್, ಇಂಗ್ಲೀಷ್ ಕಾನ್ವರ್ಸೇಷನ್ ಐತಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಹಿಂಗೆಲ್ಲ ಕೆಟಗರೀಸು ಓಪನ್ ಆಕಾವ ನೋಡ್ರಿ. ಟಾಕಿಂಗ್ ವಿತ್ ಅ ಕಿಡ್ಸ್, ಡೈಲಿ ಲೈಫ್, ಈಟಿಂಗ್ ರಿಲೇಟೆಡ್ ಟಾಪಿಕ್ಸ್, ಟ್ರಿಪ್ಸ್ ಆ್ಯಂಡ್ ವೆಕೇಷನ್ ಅಂತ ಹೇಳಿ ಹಿಂಗೆ ಕೆಟಗರಿ ಓಪನ್ ಆಕಾವ. ಇವು ಹೆಂಗೆ ನಾವು ಕಾನ್ವರ್ಸೇಷನ್ ಮಾಡೋದು ಅನ್ನೋದು ಇದನ್ನು ಕಲಿಸ್ಕೊಡ್ತೈತೆ ನೋಡ್ರಿ. ಇದ್ರ ಮ್ಯಾಕ್ ನಾವು ಕ್ಲಿಕ್ ಮಾಡಿದ್ರೆ ಈ ಸಬ್ ಟಾಪಿಕ್ಸ್ ಅದಾವೆ ನೋಡ್ರಿ. ಆಫ್ಟರ್ನೂನ್ ಪಿಕ್ನಿಕ್ ಅಂದ್ರೆ ಏನೇನು ಕಾನ್ವರ್ಸೇಷನ್ ಬರ್ತೈತಿ ಅನ್ನೋದು ಇದ್ರೊಳಗೆ ಕೊಟ್ಟಿರ್ತಾರೆ ನೋಡ್ರಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ ನೋಡ್ರಿ. ಇಲ್ಲಿ ಲಿಸನ್ ವಿಸ್ ಪ್ರಾಕ್ಟೀಸ್ ಅಂತ ಐತೆ ನೋಡ್ರಿ. ಫಸ್ಟ್ ಲಿಸನ್ ಅಂದ್ರೆ ನಾವು ಹೆಂಗೆ ಪ್ರೊನೌನ್ಸ್ ಮಾಡಬೇಕು, ವರ್ಡ್ ಫುಲ್ ಸ್ಟಾಪ್ ಬಂದಾಗ ನಾವು ಹೆಂಗೆ ನಿಂದ್ರಿಸ್ಬೇಕು ಅನ್ನೋದು ಕೂಡ ಹೇಳ್ಕೊಡುತ್ತೆ ನೋಡ್ರಿ. ನಾನು ನಿಮಗೆ ಆನ್ ಮಾಡಿ ತೋರಿಸ್ತೀನಿ. Mom, can we have a picnic this afternoon? Sure, Kathy. Where should we have it? How about the lake? That's a great idea. What should we pack for lunch? I can make ham sandwiches and potato salad. Yummy! I love ham sandwich. ನೋಡ್ರಿ, ಹಿಂಗದು ಹೆಂಗೆ ಮಾತಾಡಬೇಕು, ಟೋನ್ ಹೆಂಗೆ ಇರಬೇಕು ಅನ್ನೋದು ಹೇಳ್ಕೊಡುತ್ತೆ ನೋಡ್ರಿ. ನೆಕ್ಸ್ಟ್ ಪ್ರಾಕ್ಟೀಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ರಿ, ಕ್ಯಾತಿ ಮತ್ತು ಮಾಮ್ ಅಂತೇಳಿ ಇಬ್ಬರು ನಡ್ಬರ್ಕ ಕಾನ್ವರ್ಸೇಷನ್ ಹೆಂಗೆ ಇರುತ್ತೆ ಅನ್ನೋದು ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ನೀವು ಚೂಸ್ ಮಾಡ್ಕೋಬೇಕು ನೋಡ್ರಿ. ಚೂಸ್ ಅ ಕಾನ್ವರ್ಸೇಷನ್ ಪಾರ್ಟ್ನರ್. ಫಸ್ಟ್ ನಾನು ಕ್ಯಾತಿ ಆಗಿ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲೇ ಸ್ಟಾರ್ಟ್ ರೆಕಾರ್ಡಿಂಗ್, ನೀವು ರೆಕಾರ್ಡ್ ಮಾಡ್ಕೊಂಡು ನಾ ಹೆಂಗೆ ಹೇಳಕತ್ತೀನಿ ಅನ್ನೋದು ಕೂಡ ನೀವು ಕೇಳ್ಕೊಬೋದು ನೋಡ್ರಿ. ಈಗ ನಾನು ಆನ್ ಮಾಡ್ತೀನಿ. Mom, can we have a picnic this afternoon?
Sure, Kathy, where should we have it? How about the lake? That's a great idea. What should we pack for lunch? ನೋಡ್ರಿ ಹಿಂಗೆ ನಾವು ಹೇಳ್ಕೊತ ಪ್ರಾಕ್ಟೀಸ್ ಮಾಡ್ಬೋದು ನೋಡ್ರಿ ಇದ್ರೊಳಗೆ. ಈ ಆ್ಯಪ್ ಇಂಗ್ಲೀಷ್ ಕಾನ್ವರ್ಸೇಷನ್ ಆ್ಯಪ್ ಚಲೋ ಐತಿ. ಇದನ್ನು ನಿಮಗೆ ಇಂಟ್ರೆಸ್ಟ್ ಮೇಲೆ ನೀವು ಡೌನ್ಲೋಡ್ ಮಾಡಿಕೊಂಡು ಇದನ್ನೊಮ್ಮೆ ಟ್ರೈ ಮಾಡಿರಿ. ನೀವು ತೆಗೆದು ಓಪನ್ ಮಾಡಿರಿ. ನಿಮಗೆ ಚಲೋ ಅನ್ನಿಸ್ತಂದ್ರೆ ಇದನ್ನು ಕಂಟಿನ್ಯೂ ಮಾಡಿರಿ. ಎರಡನೇದು ಬಂದುಬಿಟ್ಟು ಏಸ್ ಫ್ಲುವೆನ್ಸಿ ಅಂತ ಹೇಳಿ ಇಲ್ಲಿ ತೋರಿಸಿ ನೋಡ್ರಿ. ಇದ್ರ ಬಗ್ಗೆನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ನೆಕ್ಸ್ಟ್ ನಿಮ್ಗೆ ಹೆಂಗಿದು ವರ್ಕ್ ಆಗುತ್ತೆ. ಏಸ್ ಫ್ಲುವೆನ್ಸಿ ಆ್ಯಪ್ ಇದು ಫ್ರೀ ಆಫ್ ಕಾಸ್ಟ್ ರೀ. ಇದನ್ನು 1 ತಾಸು ಅಂದ್ರೆ ಸೆಕೆಂಡ್ ಒನ್ ಏಸ್ ಫ್ಲುವೆನ್ಸಿ ನೋಡ್ರಿ. ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ತೀನಿ. ಹಿಂಗೆ ಓಪನ್ ಆಗುತ್ತೆ ನೋಡ್ರಿ. ಓಪನ್ ಆದ ತಕ್ಷಣ ಇಲ್ಲೆಲ್ಲ ಕೊಟ್ಟಾನ ನೋಡ್ರಿ. ಟಾಕ್ ವಿತ್ ಅ ರಿಯಲ್ ಪೀಪಲ್, ಮೇಲ್ ಫಿಮೇಲ್ ಅಂತ ಹೇಳೆಲ್ಲ ಐತೆ ನೋಡ್ರಿ. ಇಲ್ಲೇ ಕೊಟ್ಟಾನ ನೋಡ್ರಿ ಕ್ಲಿಯರ್ ಆಗಿ 90 ಮಿನಿಟ್ಸ್ ಅಂತ ಐತೆ ನೋಡ್ರಿ. 90 ಮಿನಿಟ್ಸ್ ಫ್ರೀ ಅಂತ ಐತಿ. ಇಲ್ಲಿ ನೀವು ಕಾಲ್ ಆ್ಯಂಡ್ ಪ್ರಾಕ್ಟೀಸ್ ಅಂತ ಕ್ಲಿಕ್ ಮಾಡಿ ಮಾತಾಡೋಕೆ ಶುರು ಮಾಡ್ಬೋದು. ಏಸ್ ಫ್ಲುವೆನ್ಸಿ ನೋಡ್ರಿ ಈ ಆ್ಯಪ್ ಹೆಸರು. ನೀವು ಮೆಂಬರ್ಶಿಪ್ ನಿಮಗೆ ಬೈ ಮಾಡ್ಬೇಕಂದ್ರೂ ಇಲ್ಲೆಲ್ಲ ಡಿಟೇಲ್ ಕೊಟ್ಟಾನ ನೋಡ್ರಿ. ಇಲ್ಲೇ ನಿಮಗೆ 90 ಮಿನಿಟ್ಸ್ ಫ್ರೀ ಐತಲ್ರಿ, ಸಾಕಲ್ರಿ. ದಿನಕ್ಕೆ 90 ಮಿನಿಟ್ಸ್ ಫ್ರೀ ಇದ್ದಾಗ ರಗಡಾಗುತ್ತಾ ಮಾತಾಡಕ್ಕ. ಏಸ್ ಫ್ಲುವೆನ್ಸಿ ನೋಡ್ರಿ ಈ ಆ್ಯಪ್ ಹೆಸರು. ಈ ಆ್ಯಪ್ ನೀವು ಕಾಲ್ ಮಾಡಿ ಐದರ ಮೇಲ್ ಅವರ ಫಿಮೇಲ್ ಯಾರಿಗೆ ಕನೆಕ್ಟ್ ಆಗುತ್ತಲ್ರಿ ಅವ್ರು ಕೂಡ ನೀವು ಮಾತಾಡಿ ದಿನಾನು ಕೂಡ ನೀವು ಅವ್ರ ಜೊತೆ 10 ನಿಮಿಷ ಮಾತಾಡ್ಕೋತ ಬಂದ್ರೆ ಒಂದು ಟಾಪಿಕ್ ಇಟ್ಕೊಂಡು ಕ್ಯಾಜುವಲ್ ಆಗಿ ಮಾತಾಡ್ಕೋತ ಹೋಗುದ್ರಿ. ತಾನೇ ಧೈರ್ಯ ಬರುತ್ತ್ರಿ ಮಾತಾಡಕ್ಕೆ. ಆಮೇಲೆ ವರ್ಡ್ಸ್ ಫಾರ್ಮೇಷನ್ ಆಗುತ್ತೆ, ವೊಕ್ಯಾಬಲ್ರಿ. ಆಮೇಲೆ ಮೂರನೇದು ಬಂದು SIVI ಅಂತೇಳಿ. ಇದು ನೀವು ಹೆಂಗೆ ಪ್ರೊನೌನ್ಸ್ ಮಾಡ್ತೀರೋ ಅದು ನಿಮಗೆ ಬಿಟ್ಕೊಟ್ಟಿದ್ದು. CV ಅಂತ ನಾನು ಪ್ರೊನೌನ್ಸ್ ಮಾಡ್ತೀನಿ, ನೀವು ಹೆಂಗೆ ಪ್ರೊನೌನ್ಸ್ ಮಾಡ್ತೀರಿ ನೋಡ್ರಿ. ಈ ಆ್ಯಪ್ ಬಗ್ಗೆನೂ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಈ ಆ್ಯಪು ಹ್ಯಾಂಗೆ ವರ್ಕ್ ಆಗುತ್ತಾ ಅನ್ನೋದು ನಾನು ಹೇಳ್ತೀನಿ ನೋಡ್ರಿ. ನೆಕ್ಸ್ಟ್ CV ನೋಡ್ರಿ ಆ್ಯಪ್ ನೀವು ಹೆಂಗೆ ಪ್ರೊನೌನ್ಸ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ನಾನಂತೂ CV ಅಂತ ಪ್ರೊನೌನ್ಸ್ ಮಾಡ್ತೀನಿ. ನೋಡ್ರಿ ಓಪನ್ ಆಗೋಣ. ಹಿಂಗೈತೆ ಪೇಜ್, ಹಿಂಗೆ ಓಪನ್ ಆಗುತ್ತಾ. 4 ಲಕ್ಷ ಜನ ಆ್ಯಕ್ಟಿವ್ ಲರ್ನರ್ಸ್ ಅದಾರ ನೋಡ್ರಿ ಇದ್ರೊಳಗೆ. ಆಲ್ರೆಡಿ 4 ಲಕ್ಷ ಜನ ಇದ್ರೊಳಗೆ ಪಾರ್ಟಿಸಿಪೆಂಟ್ಸ್ ಅದಾರ ನೋಡ್ರಿ, ದಿನನಿತ್ಯ ಮಾತಾಡೋರು. ನೀವು ಪ್ರಾಕ್ಟೀಸ್ ನಾವು ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ನೋಡ್ರಿ. ಅದು ಕೆಳಗೆ ಗ್ರಾಮರ್ ಲೆಸನ್ಸು, ಗ್ರಾಮರ್ ಕರೆಕ್ಷನ್ನು, ಗ್ರಾಮರ್ ಕ್ವಿಝು ಇದ್ರ ಮ್ಯಾಗೂ ನೀವು ಕ್ಲಿಕ್ ಮಾಡಿದ್ರೆ ಎಲ್ಲ ಕಲಿಸ್ಕೊಡುತ್ರಿ ಅದು ನೋಡ್ರಿ. ಇಲ್ಲೇ ಕ್ಲಿಕ್ ಮಾಡಿದ್ರೆ ನೋಡ್ರಿ ಫ್ರೆಂಡು ಕೂಡ ನೀವು ಯಾವ ಚಲೋ ಅನ್ನಿಸ್ತಾರಲ್ರಿ ಅವರನ್ನು ನೀವು ಫ್ರೆಂಡು ಕೂಡ ಮಾಡ್ಕೋಬೋದು. ಇಲ್ಲೈತೆ ನೋಡ್ರಿ ಪ್ರಾಕ್ಟೀಸ್ ಫ್ರೀ ಕಾಲಿಂಗ್ ಫಾರ್ 30 ಮಿನಿಟ್ಸ್ ಈಚ್ ಡೇ. ಇದರ ಮೇಲ್ ಫಿಮೇಲ್ ಯಾರಿಗಾದರೂ ಅದು ಹೋಗ್ಬೋದು. ದಿನಕ್ಕೆ 30 ನಿಮಿಷ ಫ್ರೀ ಇರುತ್ತೆ ನೋಡ್ರಿ. ಇದೆ ಕನೆಕ್ಟ್ ವಿತ್ ಯುವರ್ ಕೋ ಲರ್ನರ್ ಅಂತಂದು ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ನಿಮ್ಮ ಜೊತೆ ಯಾರು ನಮ್ಮ ಥರನೇ ಹಿಂಗೆ ಕಾಲ್ ಮಾಡಿ ಮಾತಾಡೋರು ಇರ್ತಾರಲ್ರಿ, ಸಾಕಷ್ಟು ಜನ ಇರ್ತಾರೆ, ಅವ್ರಿಗೆ ಕಾಲ್ ಹೋಗುತ್ತೆ. ಒಂದು ಟಾಪಿಕ್ ಇಟ್ಕೊಂಡು ಕ್ಯಾಜುವಲ್ ಆಗಿ ಅವ್ರ ಜೊತೆ ಮಾತಾಡ್ಕೋತ ಹೋಗೋದ್ರಿಂದ ಬಿಲ್ಡ್ ಆಗುತ್ತೆ ನೋಡ್ರಿ ನಮ್ಮದು ಕೂಡ. ಹಿಂಗೇ ನಾವು ಮಾತಾಡ್ಕೋತ ಹೋದ್ರೆ ಫ್ಲುವೆನ್ಸಿ, ಹಿಂಗೆ ಮಾತಾಡ್ಕೊತ ಹೋದ್ರೆ ಪ್ರಾಕ್ಟೀಸ್ ಆಗುತ್ತೆ ನೋಡ್ರಿ ನಮಗೆ. ಹಿಂಗೆ ಮಾಡೋ ನಾವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಹಚ್ಚಿದ್ರೆ ಇಂಗ್ಲೀಷ್ ಕಲಿಯಲ್ರಿ ನಾವು. ನಾವೇ ತಪ್ಪರಾಗಲಿ ಸರಿಯಾರಾಗಲಿ ಹಿಂಗೆ ಮಾತಾಡ್ಕೊತ ಹೋಗೋದ್ರಿಂದನೇ ಪ್ರಾಕ್ಟೀಸ್ ಆಗುತ್ತೆ ನೋಡ್ರಿ. ಈ ಆ್ಯಪ್ ಹೆಸರು CV ಅಂತ ಹೇಳಿ, CV. ಇನ್ನೊಂದು ಆ್ಯಪ್ ಬಗ್ಗೆ ಹೇಳ್ತೀನಿ. ಇದು ಹೆಂಗ್ ವಾರ್ತಾ ಅಂಥೇಳಿ. ನೀವೆಲ್ಲ ಒಂದು 4-5 ತಿಂಗಳು ನೀವು ಪ್ರಾಕ್ಟೀಸ್ ಮಾಡಿ ನಾನು ಧೈರ್ಯದಿಂದ ನಾನು ಮಾತಾಡಕತ್ತೀನಿ ಅಂದಮ್ಯಾಗ ಈ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವು, ಈ ಆ್ಯಪ್ ಭಾಳ ಕಾಸ್ಟ್ಲಿಯೆಸ್ಟ್ ಆ್ಯಪ್ ಐತ್ರಿ. ಇದು ಪರ್ ಮಂತಿಗೇನೆ 3,000 3,500 ಐತ್ರಿ. ಅದು 10 ನಿಮಿಷ 15 ನಿಮಿಷ ಟೈಮಿಂಗ್ ಅಷ್ಟೇ ಕೊಡ್ತಾರೆ. ಅಲ್ಲಿ ಎಕ್ಸ್ಪರ್ಟ್ಸ್ ನಿಮ್ಮ ಕೂಟ ಮಾತಾಡ್ತಾರೆ, ಒಂದು ಟಾಪಿಕ್ ಕೊಡ್ತಾರೆ. ಆ ಟಾಪಿಕ್ ಮೇಲೆ ನೀವು ಮಾತಾಡ್ಕೋತ ಹೋದಂಗೆ ನಿಮ್ದು ಏನರ ಎರರ್ಸ್ ಇದ್ದು ತಪ್ಪಾದು ಅಂದರೆ ಅವ್ರು ಅಲ್ಲೇ ಕರೆಕ್ಷನ್ ಮಾಡ್ತಾರೆ ನೋಡ್ರಿ. ಮೊದಲು ಈ ಆ್ಯಪ್ ಈಗ ಸೂಟೆಡ್ ಅಲ್ರಿ ಇದು. ಈಗೇನು ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಡ್ರಿ. ಸಪೋಸ್ ನೀವು ಪ್ರಾಕ್ಟೀಸ್ ಒಂದು 4-5 ತಿಂಗಳ 6 ತಿಂಗಳ ನೀವು ಆಗಿ
4-5 ತಿಂಗಳ ಆದ್ಮ್ಯಾಗ ನಿಮಗೆ ನಾನು ಮಾತಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತಲ್ರಿ, ಆವಾಗ ಈ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು 1 ತಿಂಗಳು ಅಥವಾ 2 ತಿಂಗಳ ನೀವು ಪ್ಯಾಕೇಜ್ ಹಾಕ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ನೋಡಿರಿ. ಈ ವಿಡಿಯೋ ನಿಮಗೆ ನಾ ಹೇಳಿದ್ದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಗಾಯ್ಸ್.